ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವಾಗ ಇಡೀ ಆ ಕಾಲ್ತುಳಿತ ದುರಂತಕ್ಕೆ ಆರ್ಸಿಬಿಯೇ ನೇರ ಕಾರಣ ಅಂತ ಚಾರ್ಜ್ ಶೀಟ್ ಸಲ್ಲಿಕೆಗೆ ಸಿಐಡಿ ಅವರು ತಯಾರಿಯನ್ನು ಮಾಡ್ಕೋತಾ ಇದ್ದಾರೆ. 11 ಜನರ ಸಾವಾಗಿತ್ತು. 11 ಜನರ ಸಾವಿಗೆ ಆರ್ಸಿಬಿಯೇ ನೇರ ಹೊಣೆ. ತನಿಖೆ ಮುಗಿಸಿ ಚಾರ್ಜ್ ಶೀಟ್ ಸಲ್ಲಿಕೆಗೆ ಸಿಐಡಿ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಆರ್ಸಿಬಿ, DNA, KSCA ಅಂದರೆ DNA ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ಮತ್ತು ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಇವರ ವಿರುದ್ಧ ಸಾಕ್ಷಿಗಳು ಪತ್ತೆಯಾಗಿದೆಯಂತೆ. 2200ಕ್ಕೂ ಪುಟಗಳ ಚಾರ್ಜ್ ಶೀಟ್ ರೆಡಿ ಮಾಡಿದ್ದಾರೆ ಸಿಐಡಿ ಅವರು. ಆರ್ಸಿಬಿ ವಿಜಯೋತ್ಸವದ ವೇಳೆ ಸಂಭವಿಸಿದ್ದಂತಹ ದುರಂತ. ಬಟ್ ಇದು ನೋಡಿ, ಆಗೆಲ್ಲ ದುರಂತ ನಡೆದಾಗ ಪೊಲೀಸರು ಹಾಗೆ ಹೀಗೆ ಅಂತೆಲ್ಲ ಮಾಡಿ ಪೊಲೀಸ್ ಅಧಿಕಾರಿಗಳನ್ನು, ಬೆಂಗಳೂರು ಪೊಲೀಸ್ ಕಮಿಷನರು ಸೇರಿದಂತೆ ಸಸ್ಪೆಂಡ್ ಎಲ್ಲ ಮಾಡಿದ್ರು. ಪೊಲೀಸರ ನಿರ್ಲಕ್ಷ್ಯದಿಂದ ಹೀಗಾಯಿತು ಅಂತ ಕೊನೆಗೆ RCB ಮೇಲೆ ಹಾಕಿದ್ದಾರೆ. RCB ಅವರು ಈ ಸರ್ತಿ ಟ್ರೋಫಿ ಗೆದ್ದ ಮೇಲೆ ಅವ್ರು ಬೆಂಗಳೂರಿಗೆ ಬಂದು ಇಲ್ಲಿ ಪ್ರೋಗ್ರಾಮ್ ಅರೇಂಜ್ ಮಾಡಿ ಎಲ್ಲ ಮಾಡಿಕೊಂಡು ಸರ್ಕಾರದ ವತಿಯಿಂದ ಅವ್ರನ್ನ ಸನ್ಮಾನ ಮಾಡಿ ಎಲ್ಲ ಮಾಡಿದ್ರು. ಕೊನೆಗೆ ಅವರೇ ಕಾರಣ ಅಂತ ಇದ್ದಾರೆ. RCB ಕಾರಣ, DNA ಕಾರಣ, KSCA ಕಾರಣ ಅನ್ನೋ ಲೆಕ್ಕದಲ್ಲಿ ಮಾತನಾಡ್ತಾ ಇದ್ದಾರೆ. ಬಟ್ ಇದು ಎಷ್ಟರ ಮಟ್ಟಕ್ಕೆ ಸರಿ ಅಂತ ಪೊಲೀಸರ ಕರ್ತವ್ಯ ನಿರ್ಲಕ್ಷ್ಯದಿಂದ ಸಿದ್ದರಾಮಯ್ಯನವ್ರು ಹೇಳಿದರು ಈ ಮಾತನ್ನು. ಪೊಲೀಸರ ಕರ್ತವ್ಯ ಲೋಪ ಆಗಿದೆ ಅಂತ. 11 ಜನರ ಸಾವಿಗೆ ನೇರ ಹೊಣೆ RCB ಅಂತೆ. RCB, DNA, KSCA ಈ ಸಂಸ್ಥೆಗಳ ವಿರುದ್ಧ ಈಗ ಚಾರ್ಜ್ ಶೀಟನ್ನು ಹಾಕ್ತಾ ಇದ್ದಾರೆ. ಯಾಕೆಂದರೆ ತನಿಖೆಯ ಹೊಣೆ ಹೊತ್ತಿದ್ದು CID ಅವರು. ಅವರೀಗ ಚಾರ್ಜ್ ಶೀಟ್ ಹಾಕ್ತಾರೆ ಅಂತ. ಕಾರ್ಯಕ್ರಮದ ಟಿಕೆಟ್ ಬಗ್ಗೆ ಗೊಂದಲ ಹುಟ್ಟಿಸಿತ್ತು RCB. ಇವರು ಕಾರಣ ಕೊಡ್ತಾ ಇರೋದು. RCB, DNA ಮತ್ತು KSCA ಸಂಸ್ಥೆ ವಿರುದ್ಧ ಈಗ ಚಾರ್ಜ್ ಶೀಟ್. ಕಾರ್ಯಕ್ರಮದ ಟಿಕೆಟ್ ಬಗ್ಗೆ ಗೊಂದಲ ಹುಟ್ಟಿಸಿದ್ರು RCB ಅವರು. ಫೈನ್. ಭದ್ರತೆಯ ಉಸ್ತುವಾರಿ ಹೊತ್ತಿದ್ಯಾರು? ಇದು ಘಟನೆಗೆ ಮೊದಲ ಕಾರಣ ಅಂತಕ್ಕಂಥದ್ದು ಬಯಲಾಗಿದೆ. ಈಗ ಇವರು ಟಿಕೆಟ್ ಬಗ್ಗೆ ಗೊಂದಲ ಹುಟ್ಟಿಸಿದ್ರಲ್ಲ, ಮೊದಲು ಪರ್ಚೇಸ್ ಮಾಡಬೇಕು ಅಂತ, ಆಮೇಲೆ ಫ್ರೀ ಅಂತ, ಸರಿಯಾದ ಪ್ಲ್ಯಾನ್ ಇಲ್ಲದೆಯೇ ಕಾರ್ಯಕ್ರಮ ಆಯೋಜನೆ. ಇದು ಯಾರ ಮೇಲೆ? DNA ಮೇಲೆ. ಕಾರ್ಯಕ್ರಮ ಆಯೋಜನೆ ಮಾಡಿದ್ದು DNA ಅವರು. ಕಾರ್ಯಕ್ರಮ ಆಯೋಜನೆ ಬಗ್ಗೆ ಸರಿಯಾದ ಮಾಹಿತಿಯನ್ನು ಕೊಟ್ಟಿಲ್ಲ ಜನರಿಗೆ ಅಂತ. ಸರಿಯಾದ ಪ್ಲಾನಿಂಗ್ ಇಲ್ಲದೆ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಭದ್ರತಾ ಲೋಪವೂ ದುರಂತಕ್ಕೆ ಪ್ರಮುಖ ಕಾರಣ ಅಂತ ಉಲ್ಲೇಖ ಮಾಡಿದ್ದಾರೆ. ಭದ್ರತಾ ಲೋಪ ಅಂತ ಬಂದಾಗ ಯಾರ್ದು ಜವಾಬ್ದಾರಿ? ಪೊಲೀಸ್ ಇಲಾಖೆ. ಟಿಕೆಟ್ ಬಗ್ಗೆ ಗೊಂದಲ, ಟ್ವೀಟ್, ಸುಳ್ಳು ವದಂತಿಯಿಂದ ದುರಂತವಾಯಿತು. ನೂರಾರು ಪ್ರತ್ಯಕ್ಷ ಸಾಕ್ಷಿ, CCTV, ಗಾಯಾಳುಗಳ ಹೇಳಿಕೆಯನ್ನು ದಾಖಲು ಮಾಡಿಕೊಂಡು ಈಗ ಚಾರ್ಜ್ ಶೀಟ್ ಹಾಕೋದಕ್ಕೆ ಸಿದ್ಧರಾಗಿದ್ದಾರೆ CID ಅವರು. ಅಲ್ಲಿ ಪ್ರಮುಖವಾಗಿ ಇವರು ಆರೋಪ ಮಾಡ್ತಾ ಇರೋದೇ RCB ಕಾರಣ, DNA ಕಾರಣ, KSCA ಕಾರಣ ಅಂತ ಎಲ್ಲವನ್ನೂ ಅವ್ರ ಮೇಲೆ ಹೊರಿಸಿದ್ದಾರೆ. ಸರ್ಕಾರ ಜಾರಿಕೊಂಡಿದೆ. ಸರ್ಕಾರ, ಪೊಲೀಸ್ ಇಲಾಖೆ ಇದರಲ್ಲಿ ನುಣುಚ್ಕೊಳ್ಳೋ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮೇಲ್ನೋಟಕ್ಕೆ ಗೊತ್ತಾಗಲ್ವ ಯಾರು ಕಾರಣ? ಹೌದಪ್ಪ, ಕ್ರೌಡ್ ಇತ್ತು, ಇಲ್ಲ ಅಂತಲ್ಲ. ಕಂಟ್ರೋಲ್ ಮಾಡಬೇಕಾದವ್ರು ಯಾರು? ಪೊಲೀಸರು. ಆಂತರಿಕ ತನಿಖೆ ಮಾಡಿದಾಗ ಪೊಲೀಸ್ ವೈಫಲ್ಯ ಇದ್ದಿದ್ದು ಗೊತ್ತಾಗಿರಲಿಲ್ವಾ? 5 ಜನ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿರಲಿಲ್ವಾ?